ಆತ್ಮೀಯ X16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ M. ಆತ್ಮೀಯರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಸಿಕ್ಕಾಕೊಂಡ್ರ 5,000 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಮುದ್ದೆ ಆಗುವ ಯಾರಿಗೆ ಗೊತ್ತು? ಯಾಕಂದ್ರೆ ಅದು ಸೀರಿಯಸ್ ಆಗ್ತಾ ವಿರೋಧ ಪಕ್ಷ ಸುಮ್ಮನೆ ಬಿಡೋದಿಲ್ಲ ಅನ್ನೋಷ್ಟು ಮನೆಗೆ ಬರ್ತಾ ಇದೆ. ಅವ್ರು ತಪ್ಪು ಒಪ್ಕೊಂಡ್ರು, ಕ್ಷಮೆನೂ ಕೇಳಿದ್ರು, ಎಲ್ಲವೂ ಸರಿ. ಆದ್ರೆ 2 ತಿಂಗಳ ಹಣ ಅದು 3 ದಿನ ತೆಗೆದುಕೊಂಡು ಹೇಳಿಲ್ಲ, ಕೊಟ್ಟಿದ್ದೀನಿ ಅನ್ನೋದು ವಾದ ಮಾಡಿದ್ವಿಣ, ಕೊಟ್ಟಿಲ್ಲ ಯೋಚನೆ ಮಾಡ್ತೀನಿ ಅನ್ನೋ ಮಾತು ಬರಲಿಲ್ಲ. ಕೊನೆಗೆ ಬಿಜೆಪಿ ಬಾವಿ ಇಳಿದು ಮತ್ತೇನು ಗದ್ದಲ ಮಾಡಿ ಏನೇನೋ ಮಾಡಿ ಎಲ್ಲರೂ ಅಟ್ಯಾಕ್ ಮಾಡಿದಾಗ ಉತ್ತರ ಕೊಟ್ಟರು. ಕೆಲವೊಂದಿಷ್ಟು ಅಚ್ಚುಕಡಿಮೆ ಆಗ್ಯದ ಅಂತ ಏನಿದ್ರೆ ಅರ್ಥ. ಇಷ್ಟು ದೊಡ್ಡ ಮೊತ್ತ 5,000 ಕೋಟಿ 2 ತಿಂಗಳ 1,24,000 ಹೆಚ್ಚಿಗೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ಕೊಡುವಂಥದ್ದು 5,084 ಕೋಟಿ ರೂಪಾಯಿ ಆಗ್ತದೆ. ಅಷ್ಟು 2 ತಿಂಗಳ ದುಡ್ಡು ಎಲ್ಲಿ ಹೋಯಿತು ಅನ್ನೋದು ಇಲ್ಲಿ ಪ್ರಶ್ನೆ ಎತ್ತಿದ್ರು ಬಿಜೆಪಿಗರು. ಅವ್ರು ಎತ್ತದ್ರಲ್ಲಿ ವಿಶೇಷವಾಗಿ ಅವ್ರಿಗೆ ಅದಕ್ಕೆ ಹಕ್ಕುದಾರರು ಇದ್ದಾರೆ. ಯಾಕಂದ್ರೆ ಕೇಳಿದ ತಕ್ಷಣ ಆರ್ಥಿಕರಾಗಿ ಕೇಳ್ಕೊಂಡು ಅದನ್ನ ಮತ್ತೇನು ಮಾಡ್ಕೊಂಡು ಅದನ್ನು ಗೊತ್ತಿಲ್ಲ, ಅದು ಗೊತ್ತಿಲ್ಲಪ್ಪ ಹೇಳ್ತೀವಂತ ಪ್ರಯತ್ನ ಮಾಡ್ಬೇಕಾಗಿತ್ತು. ಅದು ಮಾಡಲಾರ್ದ ಕೊಟ್ಟಿದ್ದೀನಿ ಆಗಸ್ಟ್ ಸೆಪ್ಟೆಂಬರ್ ಕೊಟ್ಟಿದ್ದೀನಿ ಮಾತಾಡೋದು ಬಿಡ. ಅವ್ರು ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್, ಅಂದ್ರೆ ಅದನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಂತಾಗೆ ಸಹಜವಾಗಿ ಅವ್ರೆಲ್ಲ ಕಡೆ ಎನ್ಕ್ವೈರ್ ಮಾಡಿಬಿಟ್ಟಿದ್ದೀವಿ, ನಾವು ಎಲ್ಲೂ ಬಂದಿಲ್ಲ ಅಂದ್ರೆ ಅವ್ರು ಫಸ್ಟ್ ಕೂತಾಗ ಅನಿವಾರ್ಯವಾಗಿ ಕೊನೆಯ ಕ್ಷಣದಲ್ಲಿ ಒಪ್ಪುಕೊಳ್ಳುವಂಥ ಪ್ರಸಂಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಂತು. ಹೀಗಾಗಿ ಇವತ್ತು ಇದೇ ಒಂದು ದೊಡ್ಡ ಇಶ್ಯೂ ಆಗ್ತದೆ. ಇದನ್ನು ಬಿಡೋ ಹಾಗೆ ಇಲ್ಲ ಅಂತೇಳಿ ಇವತ್ತು ಬಿಜೆಪಿಗರು ವಿಚಾರ ಮಾಡ್ತಾ ಇಲ್ಲ. ಈ ದುಡ್ಡು ಎಲ್ಲಿ ಹೋಯ್ತು? ಎಲೆಕ್ಷನ್ಗೆ ಹೋಯ್ತಾ? ಮತ್ತೆಲ್ಲಿ ಹೋಯ್ತು? ಏನು ಎಲ್ಲದ ದುಡ್ಡು? ಅದು ನೀವು ಕೊಟ್ಟಿದ್ರಿ ಅಂತ ಹೇಳಿದ್ರಿ. ಈಗ ನೀವು ಆರ್ಥಿಕ ಇಲಾಖೆ ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಆರ್ಥಿಕ ಅಧಿಕಾರಿ ಹೇಳೋದ್ರಿಂದ ತಪ್ಪು ಡಿಸ್ಕ್ರೈಬ್ ಮಾಡಿದ್ರೆ ಅಂತ ಹೇಳ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇಷ್ಟು ದೊಡ್ಡ ಮಿಸ್ಗೈಡ್ ಮಾಡ್ಲಿಕ್ಕೆ ಯಾವ ಅಧಿಕಾರಿ ಸಾಧ್ಯ ಇಲ್ಲ. ಒಂದು 100 ರೂಪಾಯಿ 200 ರೂಪಾಯಿ ಮೇಲೆ ಸಲ ಅವ್ರ ಬರ್ತಾ ಇದ್ರು, ಅವ್ರು ಗಾಬರಿ ಕೊಡ್ತಾ ಇರ್ತಾರ, ಹೆಸರು ಗೆಡಿಸ್ಕೊಳಕ್ಕೆ ಹೋಗ್ತಾ ಇರೋದಿಲ್ಲ. ಹೀಗಾಗಿ ಇದನ್ನೇ ಹೇಗೆ ಅವರು ಹೇಳಿದ್ರು ಅಂತೇಳಿ ಇವತ್ತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಿಜವಾಗಿಯೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಈ ವಿಷಯದಲ್ಲಿ ಎಡವಿದ್ರು ಅನ್ನೋದು 2 ಮಾತಿಲ್ಲ. ಯಾಕಂದ್ರೆ ಶನಿವಾರ ಆಗ್ಯದು ಮಹೇಶ್ ಟೆಂಗಿ ಅವರು ಕೇಳಿದಾರ, ಇಲ್ಲ ರೀ ನಿಮ್ಮಿಂದ ಬಂದಿಲ್ಲ 2 ತಿಂಗಳದ್ದು, ಜನಕ್ಕೆ ಮುಟ್ಟಿಲ್ಲ, ನಮ್ಮ ಮಕ್ಕಳಿಗೆ ಗೃಹಲಕ್ಷ್ಮಿಗೆ ಏನು ಹೇಳಿದ್ರಿ ಮಾಡಿದ್ರಿ ಅದು ಮುಟ್ಟಿಲ್ಲ ಅಂತ ಹೇಳಿದಾರೆ. ಅದು ಹೇಳಿದಾಗ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಶಾಸಕ ಅಂದ್ರೆ ಮಹೇಶ್ ಟೆಂಗಿ ಈಸ್ ದ ಒನ್ ಆಫ್ ದ ರೆಸ್ಪಾನ್ಸಿಬಲ್ MLA. ಅವ್ರು ಹೇಳಿದಾಗ ಅದನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಗೊತ್ತಿಲ್ಲ, ಅದು ಗೊತ್ತಿಲ್ಲಪ್ಪ ಕೇಳೋದು ಅಂತ ಹೇಳ್ಬೇಕಾಗಿತ್ತು. ಆದ್ರೂ ವಾದ ಮುಟ್ಟದ ಆದ್ರೆ ಒಂದು ಯಾವಾಗ ಹೇಳ್ತೀರಿ ನೋಡಿ ಹೇಳ್ತೀನಿ ತಗೊಂಡಿದ್ದಾಗ ಸೋಮವಾರ ಹೇಳ್ತಾರೆ. ಸೋಮವಾರ ಸಹಜವಾಗಿ ಶಾಮೂರು ಶಿವಶಂಕರ್ ಹೋದ್ರು, ರಜಾ ಆಯಿತು. ನಿನ್ನೆ ಮಂಗಳವಾರ ನಿನ್ನೆ ಬಂದು ಹೇಳಲಿಲ್ಲ ಮೇಡಮ್ ಅವರು. ಅನಿವಾರ್ಯವಾಗಿ ಇವತ್ತ ಬಾವಿಗಳನ್ನು ಬಿಜೆಪಿಗೆ ಹೊರ ಮಾಡಬೇಕಾಯ್ತು. ಆಗ ಅನಿವಾರ್ಯವಾಗಿ ಅದರಲ್ಲೂ ಮಂಗಳವಾರ ದಿನ ಅವರು ಮುಖತತ್ವ ಮಾಡಿದ್ರೆ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿಗಳು. ಇರ್ಬೋದಿಲ್ಲ ಅಂತಲ್ಲ, ಯಾಕಂದ್ರೆ ಸಡನ್ ಆಗಿ ಒಪ್ಕೊಂಡ್ರೆ ತಮ್ಮ ತಪ್ಪು ಒಪ್ಕೊಂಡಂಗೆ ಆಗ್ತದ. ಅದಕ್ಕೆ DK ಶಿವಕುಮಾರ್ ಪರವಾಗಿರೋ ಬ್ಯಾಟ್ ಪೀಸಲ್ ತಂದು ಆದರೂ ಕೇಳಲಿಲ್ಲ. ಇವತ್ತ ಅವ್ರ ಕಡೆಯಿಂದ ಅವರು ತಪ್ಪಾಗಿದಾರ ಅನ್ನುವಂಥ ಮಾತು ಮಾತಾಡಿಸಿದಾರ. ಎಷ್ಟಂದ್ರೆ ಅಲ್ಲಿದ್ದು ಈ 5,000 ಕೋಟಿಗೂ ಹೆಚ್ಚ ನಿಜವಾಗಿಯೂ ಕೊಟ್ಟಿಲ್ಲ ಅಂದ್ರೆ ಓದಿದ್ದೇನೆ. ಅವ್ರು ಸಹಜ ಸರ್ಕಾರ ಯಾವ್ದು ಎಲೆಕ್ಷನ್ ಕಾಂಗ್ರೆಸ್ ಇರೋದು ಬೇರೆ ಖರ್ಚು ಮಾಡಿದ್ರಿ, ಖರ್ಚು ಮಾಡಿದ್ರಿ, ಬೆಳ್ಳಿಗೆ ಖರ್ಚು ಮಾಡಿದ್ರಿ, ಏನೇನೋ ಮಾಡಿದ್ರೆ ಅದಕ್ಕೆ ಪತ್ರ ಕೊಡೋಣ. ಕೆಲವರು ಎಲ್ಲರೂ ತೋರಿಸಿದ್ರೆ ಅನ್ನುವಂಥ ಮಟ್ಟಿಗೆ ಅವ್ರು ಹೇಳ್ಬಿಟ್ಟಿದ್ದಾರೆ. ಇವತ್ತು ಇದರಿಂದ ಪಾರಾಗೋದು ಸುಲಭನ? ಯಾಕಂತಂದ್ರೆ ಇರ್ಬೋದಿಲ್ಲ, ಅವ್ರಿಗೆ 56,000 ಕೋಟಿ ರೂಪಾಯಿ ಕೊಟ್ಟಿದಾರ, ಇಲ್ಲ ಅಂತಲ್ಲ. ಗೃಹಲಕ್ಷ್ಮಿ ಖುಷಿ ಇದ್ದಾರೆ, ಪ್ರತಿ 2,000 ಕೊಡೋದ್ರಿಂದ ಅದೆಲ್ಲ ಸತ್ಯ. ಅದು 2 ತಿಂಗಳು. ಅದಕ್ಕೆ ಉದಾಹರಣೆ ಕೊಟ್ಟರು ನಮ್ಮ ಸುರೇಶ್ ಕುಮಾರ್ ಅವ್ರು. ನಿಜವಾಗಿಯೂ ಬಿಜೆಪಿಗರು RSS ವಿಚಾರಧಾರೆ ಅವರು ಕೊಡೋದು ಉದಾಹರಣೆ ಹೈದರಾಲಿದ್ವು ಅಂತೇಳಿ ಹೆಂಗೆ ಹೇಳೋದು ಉತ್ತರ ಕೊಟ್ಟರು. ಇಲ್ಲ ರೀ ಹೈದರಾಲಿ ಪೇಮೆಂಟ್ ಮಾಡ್ತಿದ್ದ ತಮ್ಮ ಕೆಲಸಗಾರರಿಗೆ,
ಒಂದನೇ ತಿಂಗಳು 1ನೇ ತಾರೀಕು ಕೊಡ್ತಿದ್ದ, 2ನೇ ತಿಂಗಳಿಗೆ 10ನೇ ತಾರೀಕು ಕೊಡ್ತಿದ್ದ, 3ನೇ ತಿಂಗಳಿಗೆ ಮತ್ತು 20 ತಾರೀಕು ಕೊಡ್ತಿದ್ದ, 4ನೇ ಮತ್ತು ಅಂದ್ರೆ 1 ತಿಂಗಳ ಅಮೌಂಟ್ ಪೇಮೆಂಟ್ ಸ್ವಹ ಮಾಡ್ತಿದ್ದ. ಹೈದರಾಲಿ ಹಂಗಿದ ಆಗ್ಯದ ಅಂತ ಉತ್ತರ ಕೊಟ್ಟರು. ಉತ್ತರ ಕೊಟ್ಟಿದ್ದು ಹಿಂಗಾಗ್ಯದ. 2 ತಿಂಗಳು ಏನಾಯ್ತು? ಈಗ ಉತ್ತರ ಕೊಡಬೇಕಾಗಿದ್ರು ಸಹಿತ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಜೊತೆಗೆ ಈ ಆರ್ಥಿಕ ವಿಭಾಗವನ್ನು ವಹಿಸಿಕೊಂಡಂತಹ ಸಿದ್ದರಾಮಯ್ಯನವರು ಸಹ ಕೊಡ್ಬೇಕಾಗ್ತದೆ. ಯಾಕೆ ಇಷ್ಟು ದೊಡ್ಡ ಅಮೌಂಟ್ ನಾವು ಕೊಟ್ಟ ಅಂತ ಹೇಳ್ತೀರಿ, ಅದು ಮುಟ್ಟಿಲ್ಲ, ಅದು ಎಲ್ಲೆಲ್ಲ ದುಡ್ಡ. ಇದು ಹೇಳೋಣ ಆಗೋದ್ರೆ 2 ಮಾತ್ರ ಇಲ್ಲ. ಕ್ಷಣಕ್ಕೂ ಇದು ಏರ್ತಾನೆ ಇದೆ. ಇದು ಮೋಸ್ಟ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನ ರಾಜೀನಾಮೆ ಕೊಡಿಸೋರು ಹೋಗಿದಂತಂದ್ರ ಅನ್ನುವಂಥದ್ದು ಒಂದು ದೈವತ. ಯಾಕಂದ್ರೆ ಮುಖ್ಯಮಂತ್ರಿಯವರಿಗೆ ಹಾಗೆ ಹುಡುಕ್ತಾ ಇದ್ರೇನೋ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಪರ ಇದ್ದಂತ ನೋಡು, ಮತ್ತೆ ಅಲ್ಲಿ ಬೆಳೆದದ್ದು ಅದು ಕಾರಣ ಆಗ್ಬೋದು. ಅದಕ್ಕೆ ಉಳಿಸುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು, ಅದು ಉಳಿಲಿಲ್ಲ. ಸತ್ಯ ಹೇಳುತ್ತ ಪ್ರಸಂಗ ಬಂತು, ಸತ್ಯ ಹೇಳಿದಾರ. ಇಲ್ಲಿ ಕ್ಯಾಬಿನೆಟ್ ಉಳಿತಾರ. ಬಿಜೆಪಿ ಅಂತ ಹೇಳಿದ್ದಾರೆ ರಾಜೀನಾಮೆ ಬೇಕೇ ಬೇಕು. ಅಷ್ಟೆಲ್ಲ ರಾಜೀನಾಮೆ ಕೊಟ್ಟರ ಬಗ್ಗೆ ಏನಿಲ್ಲ, ಈ ದುಡ್ಡು ಎಲ್ಲಿ ಹೋಯ್ತು, ಏನದ ಕೊಡ್ರಿ. ಯಾಕಂದ್ರೆ ಯಾವ ದುಡ್ಡು ಏನೇನು ಬಳಸ್ತಾ ಇದ್ರಿ, ನೀವು ಏನು ಮಾಡ್ತಾ ಇದ್ರಿ ಹೇಳ್ತಾ ಇಲ್ಲ, ಕ್ಲಾರಿಟಿ ಇಲ್ಲ ನಿಮ್ದೆಲ್ಲ. ಗ್ಯಾರಂಟಿಗೆ ನಾವು ಹಾಕ್ತಾರ ಅಂತ ಹೇಳ್ತಾ ಇದ್ರಿ, ಗ್ಯಾರಂಟಿಗೆ ಹಾಕಿದ್ರಿ ಮಾಡಿ ಅಂತ ಹೇಳ್ತಾರೆ. ಕ್ಲಿಯರ್ ಆಗಿ ನೀವು ಎಲ್ಲಿ ದುಡ್ಡು ತಗೊಂಡು ಏನ್ ಮಾಡಿ ಹೇಳ್ತಾ ಇಲ್ಲ. ಈ 5,000 ಕೋಟಿ ರೂಪಾಯಿಗಳನ್ನ ನೀವು ಏನ್ ಮಾಡಿದ್ರಿ? ಇದಕ್ಕಿನ್ನ ಉಳಿದ ದಿನಗಳಲ್ಲಿ ಚರ್ಚೆ ಜೋರ್ದಾರ ಆಗುವಂತ ಅಂತದ್ದು. ಜೊತೆಗೆ ಬಿಜೆಪಿಗರು ಮಾತ್ರ 1 ಪಾಯಿಂಟ್ ಪ್ರೋಗ್ರಾಮ್ 5,000 ಕೋಟಿ ರೂಪಾಯಿ ಹೇಳಿದರು. ಇದಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಪ್ಲಸ್ ಸಿದ್ದರಾಮಯ್ಯ ಉತ್ತರ ಕೊಡಬೇಕಾಗಿದೆ. ಸಿದ್ದರಾಮಯ್ಯ ಯಾಕೆ ಕೊಡಬೇಕು? ಅವರು ಈ ಒಂದು ಅರ್ಥ ವ್ಯವಸ್ಥೆ ಅಥವಾ ಅರ್ಥ ಖಾತೆಯನ್ನ ಹೊಂದಿದವರು, ಆರ್ಥಿಕ ಖಾತೆಯನ್ನು ಹೊಂದಿದವರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ದವರು ಅವ್ರು ಇವತ್ತು ಅದಕ್ಕೆ ಉತ್ತರ ಕೊಡುವಂಥದ್ದು ಅನಿವಾರ್ಯ ಆಗಿದೆ. ಉತ್ತರ ಏನು ಕೊಡ್ಬೋದು ಅದು ನೋಡೋಣ. ಆದ್ರೆ ಒಂದು ಸಮಸ್ಯೆಯನ್ನ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಆಡಳಿತ ಅರಿವಿಟ್ಟಲ್ಲ ಹಂಗಾಗಿ ಹೋಗ್ಬಿಡ್ತು. ಒಳ್ಳೆ ಹೆಸರಿತ್ತು, ಬೆಳಗಾವಿ ವಿರೋಧ ಶುರುವಾಗಿತ್ತು. ಅವ್ರು ಹೇಗಾದ್ರು ಮಾಡಿ ಇಳಿಸ್ಬೇಕಂತ ಒಂದು ದೊಡ್ಡ ಲಾಬಿ ನಡೆದಿತ್ತು. ಆ ಲಾಬಿ ಇವತ್ತು ತಾವಾಗಿನ ಹಗ್ಗ ಕೊಟ್ಟು ಕೈಗೆಟ್ಟುಕೊಳ್ಳುವಂತ ಪ್ರಸಂಗವನ್ನ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡ್ಕೊಂಡ್ರ ಅನ್ನುವಂಥ. ಇದು ಉತ್ತರ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೊಡ್ಲಿ, ಬೇಡ ಸಿದ್ದರಾಮಯ್ಯ ಕೊಡ್ಲಿ. ಮತ್ತು ವಿಶೇಷವಾಗಿ ನಿಮ್ಗೆ ಜಗದಲ್ಲಿ ಯಾರಪ್ಪ ಬಲಿ ಆಗ್ತಾರ? ಬಲಿ ಆಗೋರು ಆಡ, ಹೋತ, ಟಗರ, ಹುಲಿ ಎಂದು ಆಗುವುದಿಲ್ಲ. ಇಲ್ಲಿ ಹುಲಿ ಯಾರು, ಆಡ ಯಾರು, ಹೋತ ಯಾರಿಗೂ ಗೊತ್ತಿಲ್ಲ, ಅವಶ್ಯಕತೆ ಇಲ್ಲ. ಹೀಗಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡ್ಬೋದಾ ಅಥವಾ ಇಲ್ವಾ? ಈಗಂತಿ ಒಪ್ಕೊಂಡಿದಾರ, ಸಾಕಷ್ಟು ಅದಕ್ಕಾಗಿ 1-2 ಹಣ್ಣಿನೂ ಹಾಕಿದಾರ. ಅದಕ್ಕೆ ಇನ್ನೊಂದು ಪ್ರಯೋಗ ಮಾಡಿದ್ರು. ನಾ ಹೆಣ್ಣೊಂದಕ್ಕಾಗಿ ಹಿಂಗೆ ಮಾಡ್ತೀನಿ ಏನು ಅನ್ನುವಂಥದ್ದು. ಅದಕ್ಕೆ ಅವರು ಉತ್ತರ ಕೊಟ್ಟರು, ನೋಡಮ್ಮ ನೀ ಮಂತ್ರಿ ಇದ್ದಿ, ಇಲ್ಲಿ ಹೆಣ್ಣಾಗಲ್ಲ, ಪ್ರಶ್ನೆ ಇಲ್ಲ, ತಪ್ಪು ಯಾರೇ ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಮಾತಾಡಿದ್ರು. ಅದೇ ಕಾರಣ ನೀವು ಇದನ್ನ ಆವತ್ತೇ ಹೇಳಿದ್ರಪ್ಪ ಅಂತಂದ್ರೆ ಇವತ್ತೇಳು ಮಾತಾಡೋಣ ಇದು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಾವು ಹೇಳ್ತಾ ಇದ್ವಿ ನಿಮ್ಗೆ, ಇಲ್ಲ ರೀ 2 ತಿಂಗಳು ಬಂದಿಲ್ಲ, ಎಲ್ಲ ಕಡೆ ಮಾಡಿದ್ವಿ, ಪ್ರತಿ ಜಿಲ್ಲೆಯಲ್ಲಿ ಹೋಗಿ ನೋಡಿದೀವಿ, ಕೇಳಿದೀವಿ. ಅನೇಕ ಜನ ಹೇಳಿದ್ರೆ ನಾವು 2 ತಿಂಗಳು ಉಳಿದೋದು ಅಂತ ಹೇಳಿ ಉಳಿದೋದು ಅಂತ ಹೇಳಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಾವು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ, ಬಾವಿ ಹಿಡಿತಾ ಇರಲಿಲ್ಲ, ಈ ಇಶ್ಯೂಸ್ ದೊಡ್ಡದಾಗ್ತಾ ಇರಲಿಲ್ಲ. ಇದಕ್ಕೆ ನೀವೇ ಕಾರಣ, ಸ್ವಯಂ ಕೃತ ಅಪರಾಧ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ. ಹಾಗಾದ್ರೆ ರಾಜೀನಾಮೆ ನಕ್ಕಿನ ಗ್ಯಾರಂಟಿನ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಯಾಕಂದ್ರೆ ಈಗ ಘನಘೋರ ಆರೋಪಗಳನ್ನ ಬೆಳಗಾವಿ ಜಿಲ್ಲೆಯ ಇವರು ವಿರೋಧಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ತಲೆ ತೂಗುವಂತ, ತಲೆ ಕೊಡುವಂತ ಪ್ರಸಂಗ ಬಂದಿತ್ತ ಡಿ ಕೆ ಶಿ ಯಾವ ರೀತಿಯಾಗಿ ಇದನ್ನ ವಿಷಯವನ್ನ ಸಾಲ್ವ್ ಮಾಡ್ಬೋದು ಅಥವಾ ತಮ್ಮ ಬೆಂಬಲಿಗರು ಉಳಿಸ್ಕೋಬಹುದು ನೋಡುವಂತ ಅಂತ. ಒಟ್ಟಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ತೊಂದರೆಗಳಿದ್ದಾರೆ, ರಾಜೀನಾಮೆ ಹಂತಕ್ಕೆ ಬಂದು ನಿಂತಿದ್ದಾರೆ ಅನ್ನೋ ಒಂದು ಸಣ್ಣ ವಿಷಯ ನಮಗೆ ಆದ್ರೆ ಅವ್ರಿಗೆ ಕೊಡೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಸೇವೆ ಮಾಡಿ ಕಮೆಂಟ್ ಜೊತೆ ಸಂಸ್ಕಾರ ತಿಳಿಸ್ಕೊಂಡು 16 ನ್ಯೂಸ್ ಅಂತ ಸಿದ್ದರಾಮಯ್ಯ ವಂದನೆಗಳು.